ಎಲ್ಲಿ ಹೋಗ್ತಿದೀವಿ ನೀತಿ? ಎಲ್ಲ ಇವ್ರು ಬಿಟ್ಟು ಹೋಗ್ತೀವಿ. ನಿತಿನ್ ಹಾಯ್ ಹಾಯ್. ಬಿಂದು ಹುಲಿ ಬರ್ತದೆ ಹುಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನ್ ನಿತಿ ಫುಲ್ ಒದ್ದಾಡ್ತಿದ್ಯಾ? ಹಲೋ, ಇವಾಗ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ ನಮ್ಮ ಅತ್ತಿಗೆ ಅಂಡ್ ರಕ್ಷಿತಾ. ಸೊ ಇವತ್ ನಾವು ವೆಕೇಶನ್ ಹೋಗ್ತಿದೀವಿ. ಏನಕ್ಕೆ ಹೋಗ್ತಿದೀವಿ ಅಂತ ಮುಂದೆ ಗೊತ್ತಾಗುತ್ತೆ ಅಂಡ್ ಎಲ್ಲಿ ಹೋಗ್ತಿದೀವಿ ಅಂತಾನು ಮುಂದೆ ಗೊತ್ತಾಗುತ್ತೆ. ಮಾತಾಡಿ, ಅವಳೇ ಹೇಳ್ತಾಳೆ ಮುಂದಕ್ಕೆ ಎಲ್ಲಿ ಹೋಗ್ತೀವಿ ಅಂತ. ನಾನೇ ಹೇಳ್ತೀನಿ. ತಿಂಡಿ ತಿಂತ ಮಾತಾಡೋಣ, ಓಕೆನಾ? ಅಂಡ್ ಎಲ್ಲಾ ಕಡೆ ಹೇಳ್ತಾರಲ್ವಾ, ಹುಡ್ಗಿರ್ ಲೇಟ್ ಆಗಿ ರೆಡಿ ಆಗ್ತಾರ ಅಂತ. ನಾನ್ ರೆಡಿ ಆಗಿದ್ದು 4:15, ಇವ್ರು ರೆಡಿ ಆಗಿರೋದು 3:30. 5:45 ತನಕ ಈ ಹುಡ್ಗರು ರೆಡಿ ಆಗ್ಲಿ ಅಂತ ಕಾಯ್ಕೊಂಡ್ ನಿಂತಿದೀವಿ. ಇನ್ನು ಇವ್ರದೇ ಆಗಿಲ್ಲ, ತೋರಿಸ್ತೀನಿ. ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಇನ್ನು ಇವ್ರದ್ದು ಸಾರ್ಟ್ ಔಟ್ ಮಾಡ್ಕೊಳ್ಳೋದ್ರಲ್ಲೇ ಇದಾರೆ. ಇದು ನಮ್ಮ ಅಣ್ಣನ್ ಫ್ರೆಂಡ್ ನಿತಿನ್. ಹಾಯ್ ಹಾಯ್. ಇಲ್ಲಿ ನೋಡಿ ಎಲ್ಲೋದ್ರು ಕಳ್ತನ ಮಾಡೋದ್ ಬಿಡಲ್ಲ. ಹೋಗಿ ಅದು ಎದುರುಗಡೆ ಮನೆ ಅಪಾರ್ಟ್ಮೆಂಟ್ ಅಲ್ಲಿ ಕಳ್ತನ ಮಾಡ್ತಿದ್ದಾರೆ. ಅದಕ್ಕೆ ಐಡಿಯಾ ಕೊಟ್ಟಿದ್ದು ರಾಘವೇಂದ್ರ ಅಣ್ಣ. ಅವ್ರೆ ಗೈಸ್, ಈ ತಾತ ನಮ್ಮ ಅಣ್ಣಂಗೆ ಕಾಂಪಿಟೇಷನ್ ಕೊಟ್ಕೊಂಡು ಯಾವ ರೇಂಜಿಗೆ ಹೋಗ್ತಿದ್ದಾರೆ ಅಂದ್ರೆ, ಇಲ್ಲಿ ನೋಡಿ. ದೋಸೆ ಅವ್ರ ಹಿಂದೆ ಪಾಸ್ ಆಗ್ತಾರೆ. ಈ ರೀಸನ್ ಅಂತ ನಮ್ಮ ಅಣ್ಣನಿಗೆ ಅರ್ಧ ಕೆಜಿ ಗ್ಲೂಕೋಸ್ ತಗೊಂಡಿದ್ದೆ. ಒಂದೇ ಅಷ್ಟು ಕಷ್ಟ ಪಡ್ತಿದ್ವಿ. ಊಟ ಮಾಡ್ಬೇಕಾದ್ರೆ ನೆಮ್ಮದಿ ಇರ್ಬೇಕು. ಆಹಾರ ಸೇವನೆ ಮಾಡ್ಬೇಕಾದ್ರೆ ನೆಮ್ಮದಿ ಇರ್ಬೇಕು. ಫುಡ್ ರಿವ್ಯೂ ಚೆನ್ನಾಗಿದೆ. ಕಷ್ಟ ಕಾಲದಲ್ಲಿ ಮನೆಯಲ್ಲೇ ತಿನ್ಕೋಬೋದಿದೆ. ಇವಾಗ ಒಂದ್ ಅರ್ಧ ಇಡ್ಲಿ ತಿಂದೆ, ಮ್ಯಾಂಗ್ಳೂರ್ ಬಂದು ಟೇಸ್ಟ್ ಮಾಡಿದೆ. ದೋಸೆ ತಿಂತಿದ್ರು ಅಕ್ಕ, ಚೆನ್ನಾಗಿದೆ. ಅವರು ಇನ್ನು ಕಂಪ್ಲೀಟ್ ಆಗಿ ತಿನ್ನೋವರೆಗೂ ಬಿಡಲ್ಲ ಅಂತ ಆಗ್ಲೇ ಏನೋ ಹೇಳಿದ್ರಿ, ಏನೋ ಡೈಲಾಗ್ ಹೊಡೆದಲ್ಲ. ಸೇಮ್ ಡೈಲಾಗು. ಬಿಸಿಬೇಳೆ ಬಾತ್ಗೆ ಖಾರ ಬುಂದಿ ಇಟ್ಟಿರೋದು. ಖಾರ ಬುಂದಿಗೆ ಬಿಸಿಬೇಳೆ ಬಾತ್ಗೆ ಖಾರ ಬುಂದಿ ಕೊಟ್ಟಿಲ್ಲ. ಬಿಸಿಬೇಳೆ ಬಾತ್ಗೆ ಖಾರ ಬುಂದಿ ಬಿಸಿಬೇಳೆ ಬಾತ್. ಈಗ ಕರೆಕ್ಟ್ ಆಗಿ ಅಕ್ಕ. ಇನ್ನೂ ಅರ್ಧ ತಿನ್ನಿ ಅಂತ ಅಲ್ಲ, ಇದನ್ನೇನೆ ಮಸಾಲೆ ಹೇಳ್ಬೇಕಿತ್ತು ಅಂತ ಹೇಳಿದ್ರು. ಇನ್ನೊಂದು ಮಸಾಲೆ ಅಲ್ಲ. ನಮ್ಮ ಅಣ್ಣ ಒಂದ್ ಪ್ಲೇಟ್ ಚಟ್ನಿ ನಾವೆಲ್ಲ ಮಲ್ಕೊಂಡ್ಬಿಟ್ರೆ ಬೋರ್ ಆಗುತ್ತಾ ನಿಂಗೆ? ನೀನೇನ್ ಎಪ್ಸಲ್ಲ, ನಂಗೆ ಗೊತ್ತು ಬಿಡು. ಬಿಂದು ಅಕ್ಕ
ಅಲ್ಲಿ ಬಿಡಿಸ್ಕೋ ರೂಮಲ್ಲಿ. ಇಲ್ಲ ಫ್ಲೈಟ್ ತಗೋಬರ್ತಿದೆ. ಅದು ಆಗಲ್ಲ. ಇಲ್ಲ ಆಗಲ್ಲ. ಫ್ಲೈಟ್ ಒಂದೇ ಆಗಲ್ಲ ಅಲ್ವಾ? ಇಲ್ಲ ಟ್ರೈನ್ ಅದು ಇದು ನಾನ್ AC. ನೋಡಿ ಫ್ರೆಂಡ್ಸ್, ಬಿಂದು ರೋಡ್ ತುಂಬ ಕಕ್ಕಿ ಈಗ ಎನರ್ಜಿ ಲಾಸ್ ಆಗಿ ಹೆಂಗೆ ಬಿದ್ದಿದ್ದಾರೆ. ಅಕ್ಕ ಡೈಲಾಗ್ ಬರಲಿ. 2 ಲೀಟ್ರು ಕಕ್ಬಿಟ್ಟು 1 ಲೀಟರ್ ಬಾಟಲ್ 2 ಲೀಟ್ರ್ ಕಕ್ಬಿಟ್ಟು 1 ಲೀಟರ್ ವಾಟರ್ ಬಾಟ್ಲ್ ಇಟ್ಕೊಂಡು ಜೀವನ ನಂದೇ, ಬಾಟ್ಲೇ ನನ್ನ ಜೀವನ ಅಂತ ಹೇಳ್ತಾ ಇದ್ದಾಳೆ. ನಮಗೆ ಎನರ್ಜಿ ಬೂಸ್ಟ್ ಮಾಡಕ್ ಬಂದು ಅವರೇ ಬಿದ್ದಿದ್ದಾರೆ ನೋಡಿ. ರೆಸಾರ್ಟ್ ಬುಕ್ ಆಗಿದೆಯಾ ಇಲ್ವಾ? ರೆಸಾರ್ಟ್ ಬುಕ್ ಆಗಿದೆಯಾ ಇಲ್ವೋ ಅಂತಾನು ಗೊತ್ತಿಲ್ಲ. ಯಾವ ರೆಸಾರ್ಟಿಗೆ ಬಂದಿದ್ದೀವಿ ಅಂತಾನೂ ಗೊತ್ತಿಲ್ಲ. ಗೇಟ್ ಓಪನ್ ಆಗಿತ್ತು, ಡೈರೆಕ್ಟ್ ಆಗಿ ಬಂದು ಮಲಗಿದೀವಿ. ಅಪ್ಪ ಇದೇ ಆಗಿರ್ಲಪ್ಪ, ಆಮೇಲೆ ಹೊಡೆದೋಡಿಸ್ಬಿಟ್ಟರು. ಹೌದು ಗೈಸ್, ನಮ್ಮ ರೆಸಾರ್ಟ್ ಸೈಡಲ್ಲೇ ಒಳ್ಳೆ ವ್ಯೂ ಇರೋ ಬೀಚ್, ಆದ್ರೆ ಇಳಿಯಕ್ ಮಾತ್ರ ಆಯ್ತಿಲ್ಲ. ಬೇಡ ಇನ್ನು ಫೋಟೋ ತೆಗ್ಸಿಲ್ಲ ನಾನು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಫೈನಲಿ ರೂಮ್ಗೆ ಚೆಕ್ ಇನ್ ಆಗಿದ್ದೀವಿ. ಆಕ್ಚುಲಿ ಇದು ನಮ್ದು ರೂಮ್ ಅಲ್ಲ, ನಮ್ದು ರೂಮು ಆ ಕಡೆ ಇದೆ. ಸೊ ಅಲ್ಲಿನ್ನ ವೆಕೇಟ್ ಮಾಡಿಲ್ಲ ಅಂತ ನಮ್ಮನ್ನ ಸದ್ಯಕ್ಕೆ ಈ ರೂಮಿಗೆ ತಂದು ಹಾಕಿದ್ದಾರೆ. ಅಂಡ್ ಇವರು ನಿಮ್ಗೆ ಗೊತ್ತು ಅಲ್ವಾ. ನೆಕ್ಸ್ಟ್ ಇವರಿಬ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇದು ಇದು ಅಂತ ಮಾತ್ರ ನಾನು ಹೇಳಲ್ಲ, ಏಕೆಂದ್ರೆ ಅಣ್ಣನ ಹತ್ರ ಬೈಸ್ಕೊಂಡ್ ಸಾಕಾಗಿದೆ. ಇವರು ಶ್ರೀರಕ್ಷಾ ಅಂತ, ನನ್ನ ಇನ್ನೊಂದು ಅಣ್ಣನ ಫಿಯಾನ್ಸೆ. ಹಾಯ್, ನನ್ನ ಹೆಸರು ಶ್ರೀರಕ್ಷಾ. ಮಧು ಅಣ್ಣ ಅವ್ರ ಬೆಸ್ಟ್ ಫ್ರೆಂಡ್ ಫಿಯಾನ್ಸೆ ನಾನು. ನನ್ನ ಹೆಸರು ಶ್ರೀರಕ್ಷಾ. ಅಂಡ್ ಇವರು ನಾನು ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲಿ. ಸಂಭವ ಹೆಂಗೋ ರಿಲೇಟ್ ಆಗಿಲ್ಲ, ಬಟ್ ರಿಲೇಟಿವ್. ಯಾ, ನಾನು ರಕ್ಷಿತಾ ಅಂತ. ಏನ್ ಕನ್ಫ್ಯೂಸ್ ಆಗ್ಬೇಡಿ, ರಕ್ಷಾ ರಕ್ಷಿತಾ. ಎಸ್. ಹೆಂಗ್ ಪರಿಚಯ ಅಂತ? ಅದು ಇವರು ನಮ್ ಮಿಸ್ಸು ಫ್ರಮ್ 10th. ನಾನೀಗ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಮಿಸ್. ನಾವ್ ಅದನ್ನ ಬಿಡಿಸ್ಬೇಕು ಅಂತ ನೋಡ್ತಾ ಇದ್ದೇವೆ. ಈಗ್ಲೂ ಎಲ್ಲಾದ್ರೂ ಹೋದ್ರೆ ಮಿಸ್ 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 6 years ಇಂದ ಅಭ್ಯಾಸ ಆಗಿರೋದು, ಹೆಂಗ್ ಬಿಡ್ಸಕ್ ಆಗುತ್ತೆ? ಆಗಲ್ಲ. ಅಂಡ್ ಇನ್ನೊಂದ್ ಪರ್ಸನ್ ಮಿಸ್ಸಿಂಗ್ ಇದಾರೆ, ನನ್ಕಿಂತ ಅವ್ರು ಜಾಸ್ತಿ. ನಾನು ಹತ್ರ ಹೋಗ್ಬಿಟ್ಟು ಮಿಸ್ ಅಂದ್ರೆ ಅವ್ರು ರೋಡಲ್ಲೇ ಮಿಸ್ ಅಂತ ಕಿರ್ತಾರೆ. ಆಕ್ಚುಲಿ ನಾವು ಅವಳನ್ನ ಇವತ್ತು ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಮದ್ವೆ ಸಿಗ್ತಾರೆ, ಮದ್ವೆ ಪಕ್ಕಾ ಇಲ್ಲ ಫಸ್ಟ್ ಬ್ಯಾಚುಲರ್ ಡೇಟ್ಸ್ ಅಲ್ಲಿ ಸಿಗ್ತಾಳೆ, ಅವಾಗ ತೋರಿಸ್ತೀನಿ. ಅಂಡ್ ನಾವಿವತ್ತು ಎಲ್ಲಿಗೆ ಬಂದಿದೀವಿ ಅಂತಾನೆ ನಾನು ಹೇಳಿಲ್ಲ ಅಲ್ಲ. ನಾವಿವತ್ತು ರೆಸಾರ್ಟ್ ಹೆಸರು ಬೇ ವಾಚ್. ಎಲ್ಲಿರ್ಬೋದು ಗೆಸ್ ಮಾಡಿ. ಆಕ್ಚುಲಿ ಗೈಸ್, ನಾವಿವಾಗ ಕಣ್ಣೂರಲ್ಲಿ ಇದೀವಿ, ಕೇರಳ ಕಣ್ಣೂರಲ್ಲಿ. ಕರ್ನಾಟಕ ಬಿಟ್ಟು ಇಲ್ಲಿಗೆ ಬಂದಿದೀವಿ. ಬಂದಿರೋ ರೀಸನ್ ಏನು ಅಂತಂದ್ರೆ, ನಮ್ಮ ಅತ್ತಿಗೆದು, ಈ ಮಿನಿ ಅತ್ತಿಗೆದು ಪ್ರೀ ವೆಡ್ಡಿಂಗ್ ಶೂಟಿಗೆ ಬಂದಿದ್ದೀವಿ. ಅಂಡ್ ಗ್ಯಾಪಲ್ಲಿ ನಾವು ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೀವಿ ಅಷ್ಟೇ. ಅಂಡ್ ನಮ್ಮ ಇವರೇ ತುಂಬಾ ಫೋರ್ಸ್ ಮಾಡಿ ಕರ್ಕೊ ಬಂದಿದ್, ನಾವು ಬರ್ತೀವಿ ಅಂದಿಲ್ಲ. ಒಬ್ರು ಹೇರ್ ಸ್ಟೈಲ್ ಇಷ್ಟು, ಇನ್ನೊಬ್ರು ಅಷ್ಟೇ ಅಷ್ಟೇ ಅಂಡ್ ನಮ್ಮ ಅಣ್ಣಂದಿರ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಈಗ ಇಷ್ಟ ಚೆನ್ನಾಗಿ ಇಲ್ಲಿ ಮಾತಾಡ್ತಿರೋರ್ದು ಪರಿಸ್ಥಿತಿ ನೀವು ಕಾರಲ್ಲಿ ಬರ್ಬೇಕಾದ್ ನೋಡ್ಬೇಕಿತ್ತು. ನೋಡಿ ಹೋಗ್ತಾ ವಿಡಿಯೋ ಮಾಡಾಕ್ತೀನಿ ಲಾಸ್ಟ್ ಕ್ಲಿಪ್ ಅಲ್ಲಿ. ಅವಾಗೆಲ್ಲ ಹಾಕಿದ್ರು. ಎಲ್ಲ ರೋಡಲ್ಲೇ ಹಾಕಿ ಕರ್ನಾಟಕಕ್ಕೆ ಬಿಟ್ಟು ಕೇರಳಕ್ಕೆ ಬಂದಿದ್ದಾರೆ. ಕೇರಳಕ್ಕೆ ಬಂದ್ರೆ ತಿಂತಿರೋದು ಕರ್ನಾಟಕ ತಂದಿರೋ ಬಿಸ್ಕೆಟ್ ಇದೆ. ಇನ್ನೊಂದೇನ್ ಗೊತ್ತಾ, ಈ ತರ ಸಿಚುವೇಶನ್ ಬರುತ್ತೆ ಅಂತ
ಇವ್ರ ಫಿಯಾನ್ಸೆ ಇದಾರಲ್ಲ ಅರ್ಧ ಕೆಜಿ ಗ್ಲೂಕೋಸ್ ತಗೊಬಂದ್ ಕೊಟ್ಟಿದ್ದಾರೆ. ಅದೇನ್ ವೇಸ್ಟ್ ಆಗಲ್ಲ, ಹೋಗ್ಬೇಕಾದ್ರೆ ಅಕ್ಕಂಗೆ ಬೇಕಾಗುತ್ತೆ. ಇದು ನಮ್ಮ ಅಣ್ಣ ಅಂತ ಅನ್ಕೊಂಡು ಹೇಳ್ಕೊಂಡ್ ಬರ್ತಿದ್ದೆ. ದೊಡ್ಡ ಮೋಸ್ಕರ ವಿಡಿಯೋ ಮಾಡ್ತೀನಿ ಇಟ್ಕೊಂತ ಅರ್ಧ ಗಂಟೆ ಮಾತಾಡಿಸ್ಬಿಟ್ಟು ವಿಡಿಯೋನ ಆನೇ ಮಾಡಿಲ್ಲ. ಯಾವಾಗ? ಈಗ ಪ್ರೂಫ್ ಎಲ್ಲಿ? ಹೆಸ್ರು ಹೇಳಿ. ಇದು ಗ್ರೂಮ್ ಒನ್ ಇದು ಸಾರಿ, ನಾನು ಅವಾಗ್ಲೇ ಹೇಳಿದ್ನಲ್ಲ ಇದು ಅಂದ್ರೆ ಒಬ್ರು ಬೈತಾರೆ ಅಂತ. ಇವರೇ ಭಾರಿ ಆಲ್ರೆಡಿ ಮರ್ಯಾದೆ. ಬೈಸ್ಕೊಂಡಿದೀನಿ, ಮತ್ತೆ ಬರ್ತಿದೆ ಅಭ್ಯಾಸ ಬಲ. ಹತ್ರ ಹೋಗೋಯ್ತು. ಇದು ಗ್ರೂಮ್ ನಂಬರ್ 2 ಮಧುಸೂದನ್. ಅದ್ರ ಹೋಗು ಅಂತ ಹೇಳಿದ್ರಲ್ಲ. ಇವ್ನ್ ಮಾತಾಡಲ್ಲ ಗೈಸ್, ಮಾತಾಡ್ಸೋದೇ ವೇಸ್ಟ್ ನಮ್ಮ ಅಣ್ಣನ. ಇಲ್ಲೊಬ್ರು ಇದಾರೆ ನೋಡಿ. ನಿಮ್ಗೇನ್ ಹುಡುಗಿ ಹುಡ್ಕಲ್ಲ. ನೆಕ್ಸ್ಟ್ ಫ್ಯೂಚರ್ ಗ್ರೂಮ್ ಇವರು ನಂಬರ್ 3 ಹುಡುಕ್ತಾ ಇದೀವಿ. ಮಾತಾಡಲ್ಲ ನಾನು ಅಷ್ಟೇ, ಮುಗ್ಧ ಬಾಲಕ ತರ ತೋರಿಸ್ತಾರೆ, ಅದ್ರ ಮುಗ್ಧ ಅಂತೂ ಅಲ್ಲ. ಬಾಲಕ ಹೌದು. ಹೌದು. ಇವ್ರು ತೋರಿಸಿ ಅವ್ರು ತೋರಿಸಿ. ಇವರು ಇಲ್ಲಿ ಇವರು ಫ್ಯೂಚರ್ ಗ್ರೂಮ್ ರೆಬಲ್ ಸ್ಟಾರ್. ಇವರು ಸ್ವಲ್ಪ ಫುಲ್ಲು ಯಾವ ಟೈಮಲ್ಲಿ ಹೆಂಗಿರ್ತಾರೆ ಅಂತ ನಾನು ಪ್ರಿಡಿಕ್ಟ್ ಮಾಡೋದಂತೂ ತುಂಬಾ ಕಷ್ಟ. ಇಲ್ಲಿ ಶ್ರೇಯಸ್ ಅವ್ರೆ ಏನ್ ಹೇಳೋದು? ಅಷ್ಟೇ, ಅವ್ನ ಡೈಲಾಗ್ ಅಷ್ಟೇ, ಏನ್ ಹೇಳೋದು. ಇವನ್ ಗೊತ್ತಲ್ಲ, ಇವ್ನ ಬಗ್ಗೆ ಹೇಳಂಗೆ ಇಲ್ಲ. ನಾವು ಗೊತ್ತಲ್ಲ, ಫುಲ್ ಕ್ರೇಜಿ. ಇವರು ಶ್ರೀಶಾಂತ್ ಅಂತ, ಶ್ರೀರಕ್ಷಾ ಬ್ರದರ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವೆಲ್ಲ ರೆಡಿಯಾಗಿ ಇವಾಗ ಸ್ಪಾಟಿಗೆ ಬಂದಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ನಮ್ಮ ಥಾಟ್ ಏನಿತ್ತು ಅಂತಂದರೆ, ನಮ್ದು ಎರಡೇ ಅಂದರೆ ನಾವು ಆಲ್ರೆಡಿ ಎಷ್ಟು ಟೈಮು 5 ಅನ್ಕೋತೀನಿ ಈ ರೇಂಜಲ್ಲಿ ಬಂದಿರೋದು. ಓಕೆ, ನಮ್ದು 2 ಕಪಲ್ಸ್ ಅಷ್ಟೇ ಇರುತ್ತೆ ಅಂತ. ಬಟ್ ಇಲ್ಲಿ ನೋಡಿದ್ರೆ ಎಷ್ಟು ಜನ ಇದ್ದಾರೆ ಅಂತಂದರೆ ತೋರಿಸ್ತೀನಿ ರೀ. ಫಸ್ಟು ಇಲ್ಲಿದ್ದಾರೆ ನೋಡಿ, ನಮ್ಮದು ಗ್ರೂಮ್ ನಂಬರ್ 1 ಅವ್ರ ಪೇರು. ನೆಕ್ಸ್ಟು ಅಲ್ಲಿ ಗ್ರೂಮ್ ನಂಬರ್ 2 ಆ ಪೇರು. ನೆಕ್ಸ್ಟ್ ಅಲ್ಲಿ ಬಂದರೆ ಅಲ್ಲಿ 1 ಕಪಲ್ಸು, 3, 4, 5, 6, ಇಲ್ಲಿ ಬಂದರೆ 7. ಇಡೀ ಕಲ್ಯಾಣಿ ಸುತ್ತಮುತ್ತ ಎಲ್ಲ ಈ ಪ್ಯಾಲೇಸ್ ಮುಂದೆ ನಿಂತ್ಕೋತಿದ್ರಲ್ಲ ಹಂಗೆ ಅಷ್ಟು ಜನ ನಿಂತಿದ್ದಾರೆ. ಕ್ಯಾಮ್ರಾಮನ್ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ಈ ತರದೊಬ್ಬರನ್ನ ಕರ್ಕೊಂಡ್ ಬಂದ್ಬಿಟ್ರೆ ಎಲ್ಲ ಸ್ಪಾಯ್ಲರು. ನಾವಲ್ಲಿ ಶೂಟ್ ಮಾಡಿಸಿ ಹಾಕೋದೇ ಬೇಡ. ನಿತಿ ಇಲ್ಲಿ ತಮ್ಮ ಮುಖ ದರ್ಶನ, ಸ್ಪಾಯ್ಲರ್ ಪಕ್ಕ ನೋಡಿ. ಹೆಲ್ಪರ್ ಶ್ರೇಯಸ್ ಅವರು ಆ ಪೇಪರ್ ಕಳ್ಸಕ್ಕೆ ಅರಸ. ಆ್ಯಂಡ್ ಇವ್ರ ಶೂಟಿಂಗ್ ಆ್ಯಪಲ್ಲೇ ನಾನು ನಂದು 1-2 ಸ್ಮಾಲ್ ವಿಡಿಯೋ ಶೂಟ್ನ ಮುಗಿಸ್ಕೊಂಡೆ. ಆ್ಯಂಡ್ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಬೀಚ್ ಕಡೆಗೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಪಾರ್ಟ್ 2 ಅಲ್ಲಿ ಸಿಗೋಣ ಗೈಸ್. ಬೈ ಬಾಯ್. ಅಷ್ಟೇ.